ಈ ಸಲ ಗುಡ್ ನ್ಯೂಸ್ ಏನಂದ್ರೆ ಈ ಸಲ ನಮ್ಮ RCB ಮ್ಯಾನೇಜ್ಮೆಂಟ್ ಮತ್ತೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಒಂದು ಗುಡ್ ಮೂವ್ ನ ತಗೊಂಡಿದೆ. ಏನಂದ್ರೆ ಲಾಸ್ಟ್ ಇಯರ್ RCB ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ಸುಮಾರು 11 ಜನ ಸತ್ತೋಗಿದ್ರಲ್ಲ. ಸೊ ಅವರಿಗೋಸ್ಕರ ಈ ಸಲ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಆಗ್ಬೇಕಾದ್ರೆ 11 ಸೀಟನ್ನ ಎಂಟಿ ಇಡಬೇಕು ಅಂತ ಒಂದು ಡಿಸಿಷನ್ ನ ಕೂಡ ತಗೊಂಡಿದೆ. ಹಲೋ ಫ್ರೆಂಡ್ಸ್, ಇನ್ನೊಂದು ವಿಡಿಯೋಗೆ ಸ್ವಾಗತ. ಮುಂಬೈ ಇಂಡಿಯನ್ಸ್ಗೆ ಒಂದು ಬ್ಯಾಡ್ ನ್ಯೂಸ್ ಅಂದ್ರೆ ಬ್ಯಾಡ್ ನ್ಯೂಸ್ ಬರ್ತಿದೆ. ನಿಜವಾಗ್ಲೂ ಈ ತರ ಏನಾದ್ರು ಆಗ್ಬಿಡ್ತು ಅಂದ್ರೆ ಈ ಸಲ ಮುಂಬೈ ಇಂಡಿಯನ್ಸ್ಗೆ ಒಂದು ದೊಡ್ಡ ಹೊಡೆತ ಬೀಳೋ ಚಾನ್ಸಸ್ ಫುಲ್ಲಿ ಎದ್ದು ಕಾಣ್ತಾ ಇದೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು, ಈ ಸಲ ಬುಮ್ರಾ ಏನಕ್ಕೋ ಸ್ವಲ್ಪ ತಡ್ಕಾಡ್ತಿದ್ದಾರೆ ಇವರು, ಅಂದ್ರೆ ಇಂಜುರಿ ಆಗಿದೆ ಅಂತ ನ್ಯೂಸ್ ಕೂಡ ಬರ್ತಿದೆ. ಹಾಗಾಗಿ ರೀಸೆಂಟಾಗಿ ಇವರು ಪ್ರಾಕ್ಟೀಸಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಅದಾದಮೇಲೆ ಈಗ ಬೆಂಗಳೂರಲ್ಲಿ ಇದಿದೆಯಲ್ಲ BCCI ಆಫೀಸೇನೋ, ಅಲ್ಲಿಗೆ ಬಂದ್ಬಿಟ್ಟು CEO ಹತ್ರ ಮಾತಾಡಿದಿರ ಅಂತ ನ್ಯೂಸ್ ಕೂಡ ಬರ್ತಿದೆ. ಸೊ ನೋಡೋಣ ಇದು ಏನಾಗುತ್ತೆ ಅಂತ. ಅದಾದಮೇಲೆ BCCI ಈಗ IPLಗೆ ಒಂದು ಶಾಕ್ ರೂಲ್ಸನ್ನು ಕೂಡ ಕೊಟ್ಟಿದೆ. ಅದನ್ನ ಈ ಸಲಿಂದ ಅಪ್ಲೈ ಮಾಡ್ಕೊಳ್ಳೇಬೇಕು ಅಂತ ಒಂದು ಸ್ಟ್ರಿಕ್ಟ್ ರೂಲ್ಸನ್ನು ಕೂಡ ಕೊಟ್ಟಿದೆ. ಅದಾದಮೇಲೆ SRHಗೆ ಏನೊಂದು ಖುಷಿ ಸುದ್ದಿ ಕೂಡ ಸಿಗ್ತಿದೆ. ಏನು ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಇದೇ ರೀತಿ ಫಾಸ್ಟ್ IPL ಅಪ್ಡೇಟ್ಸ್ ಇನ್ನು ಮುಂದೆ ಬರ್ತಾ ಇರುತ್ತೆ. ಆರಾಮಾಗಿ ಕುತ್ಕೊಂಡು ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದರೆ ಹಾಕಿ ಒಂದು ಲೈಕನ್ನು. T20 ವರ್ಲ್ಡ್ ಕಪ್ ಅಲ್ಲಿ ಒಳ್ಳೆ ವಿಕೆಟ್ಸ್ ಅನ್ನ ಕೂಡ ತೆಗೆದು ಒಳ್ಳೆ ಕಮಲ್ನ ಕೂಡ ಮಾಡಿದ್ರು. ಅದಾದ್ಮೇಲೆ ನಿಮ್ಗೆಲ್ಲ ಗೊತ್ತಿರಂಗೆ ಈಗ ಟಾಪ್ ನಾಚ್ ಬೌಲರ್ ಕೂಡ ಆಗಿದ್ರೆ, ಮತ್ತೆ ಟಾಪ್ ಯೋರ್ಕರ್ ಕಿಂಗ್ ಅಂತ ನೇಮನ ಕೂಡ ತಗೊಂಡಿದ್ದಾರೆ ಬುಮ್ರಾ. ಸೊ ಇವರ ಒಂದು ಅನ್ಅವೈಲಬಿಲಿಟಿ MIS ಅಲ್ಲಿ ಎದುರಾಗ್ಬಿಡ್ತು ಅಂದ್ರೆ ಭಾಳ ದೊಡ್ಡ ಹೊಡೆತ ಮುಂಬೈ ಇಂಡಿಯನ್ಸಿಗೆ ಕೂಡ ಬೀಳುತ್ತೆ. ಹಾಗಾಗಿ ಈ ಸಲ ರೀಸೆಂಟಾಗಿ ಇರೋ ಪ್ರಕಾರ ಕೆಲವೊಂದು ಫೋಟೋಸ್ಗಳನ್ನ ನೋಡಿದ್ವಿ ಆ ಮುಂಬೈ ಇಂಡಿಯನ್ಸ್ನ ಪ್ರಾಕ್ಟೀಸ್ ಮ್ಯಾಚ್ ಅಂದರೆ ಯಾವ ಒಂದು ಫೋಟೋದಲ್ಲಿ ಕೂಡ ಬುಮ್ರಾ ಕಾಣಿಸ್ಕೊಳ್ತಾ ಇಲ್ಲ. ಅದಾದಮೇಲೆ ರೀಸೆಂಟಾಗಿ ಅವರು ಬೆಂಗಳೂರಿಗೆ ಕೂಡ ಬಂದಿದ್ರಂತೆ. ಅದೇ BCCI ಆಫೀಸಿಗೆ ವಿಸಿಟ್ ಮಾಡಿ CEO ಹತ್ರನ ಮಾತಾಡಿದ್ರಂತ ನ್ಯೂಸ್ ಕೂಡ ಇದೆ. ಅಂದರೆ ಯಾವ್ದಾದ್ರು ಪ್ಲೇಯರು CEO ಅಂದರೆ BCCIನ CEO ಹತ್ರ ಬಂದು ಮಾತಾಡ್ತಿದ್ದಾರೆ ಅಂದರೆ ಒಂದು ಇಂಜುರಿ ಇರಬೇಕು, ಇಲ್ಲಾಂದರೆ ಆ ಒಂದು ಟೂರ್ನಿಗೆ ಅನ್ಅವೈಲಬಲ್ ಆಗ್ತಾರೆ ಅಂದರೆ ಮಾತ್ರ ಬಂದು ಮಾತಾಡ್ತಾರೆ ಅಂತ ಕೆಲವೊಂದು ನ್ಯೂಸ್ಗಳು ಕೂಡ ಇರುವಂಥದ್ದು. ಹಾಗಾಗಿ ಈಗ ಬುಮ್ರಾ ಬಂದವ್ರ ಹತ್ರ ಮಾತಾಡಿರೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಅನಿಸುತ್ತೆ. ಈ ಸಲ ಬುಮ್ರಾ ಕೆಲವೊಂದು ಮ್ಯಾಚಸ್ಗಳು ಅನ್ಅವೈಲಬಲ್ ಆಗ್ತಾರೆ, ಇಲ್ಲಾಂದರೆ ಎಂಟೈರ್ ಟೂರ್ನಿಂದನೇ ಅನ್ಅವೈಲಬಲ್ ಆಗ್ತಾರ. ಅದು ನಿಜವಾಗ್ಲೂ ಬುಮ್ರಾ ಕಡೆದಂಗೆ ಕೂಡ ಯಾವುದೇ ಅಫಿಷಿಯಲ್ ಅಪ್ಡೇಟ್ ಕೂಡ ಬಂದಿಲ್ಲ, ಮತ್ತು ಮುಂಬೈ ಇಂಡಿಯನ್ಸಿಂದನೂ ಇನ್ನೂ ಕರೆಂಟಾಗಿ ಯಾವುದೇ ರೀತಿ ಅಪ್ಡೇಟ್ ಕೂಡ ಬಂದಿಲ್ಲ. ಕಾದು ನೋಡಬೇಕು ಏನು ಅಂತ. ನಿಜವಾಗ್ಲೂ ಹೀಗೇನಾದರೂ ಆಗ್ಬಿಡ್ತು ಈ ಸಲ ಅದೇನೋ ಗೊತ್ತಿಲ್ಲ ಗುರು. ಬೌಲರ್ಸ್ಗಳಿಗೆ ಭಾಳ ಹೊಡೆತ ಕೂಡ ಆಗ್ಬಿಡ್ತಿದೆ. ಈ ಕಡೆ ಬಂದ್ವಿ ಅಂದರೆ ಜೋಶ್ ಹಜಲ್ವುಡ್, ಆ ಕಡೆ ಹೋದರೆ ಪ್ಯಾಟ್ ಕಮಿನ್ಸ್ ಕೂಡ ಎಷ್ಟು ದಿವಸ ಇಂಜುರಿ ಅಂತ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರು, ಅವರು ಕೂಡ ಬೌಲರು. ಈಗ ನೋಡಿದರೆ ಯಾರು ಬುಮ್ರಾಂಗ್ ಕೂಡ ಅಷ್ಟೇ, ಆ ಕಡೆ ಮತೀಶ್ ಪತಿರಾಣ ಕೂಡ ಅಷ್ಟೇ, ಬೌಲರ್ಸ್ಗೆ ಸಖತ್ ಹೊಡೆತ ಕೂಡ ಬಿಡ್ತಿದೆ ಈ ಸೀಸನ್. ಏನು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಕಾದು ನೋಡಬೇಕು. ಫ್ಯೂಚರ್ ಅಂದರೆ ಇನ್ನೊಂದು 2-3 ದಿನದಲ್ಲಿ ಏನಾದರೂ ಟೀಮ್ ಕಡೆಯಿಂದ ಅಂದರೆ ಬುಮ್ರಾನ್ ಕಡೆಯಿಂದ ಅಪ್ಡೇಟ್ ಬರ್ಬೋದು. ಇಲ್ಲಾಂದರೆ ಸಮ್ ಮ್ಯಾಚಸ್ಗಳು ಅನ್ಅವೈಲಬಲ್ ಇರ್ತೀನಪ್ಪ, ಇಲ್ಲಾಂದರೆ ಅದಾದ್ಮೇಲೆ ನಾನು ಆಡ್ತೀನಿ ಅಂತ ಒಂದು ಅಪ್ಡೇಟ್ ಬುಮ್ರಾನ್ ಕಡೆಯಿಂದ ಬರ್ಬೋದು. ಇನ್ನು ಎರಡನೇ ಅಪ್ಡೇಟ್ ಕಡೆ ಹೋಗೋದ್ರೆ, ಇಷ್ಟು ದಿನ SRHಗೆ ಒಂಥರ ಸ್ಯಾಡ್ ಮೋಡ್ ಕೂಡ ಇತ್ತು. ಏನಂದರೆ ಮೇನ್ ಕ್ಯಾಪ್ಟನ್ನೇ ಇರಲಿಲ್ಲ. ಹಾಗಾಗಿ ಈ ಸಲ ಇಶಾನ್ ಕಿಶನ್ನ ಕ್ಯಾಪ್ಟನ್ನ ಕೂಡ ಮಾಡಿದರು. ಆದರೆ ಈಗ ಪ್ಯಾಟ್ ಕಮಿನ್ಸ್ ಮತ್ತೆ ಈಗ ಇಂಡಿಯಾ ಕೂಡ ಬಂದಿದ್ದಾರೆ, SRH ಟೀಮಿಗೆ ಜಾಯ್ನ್ ಆಗಿದ್ದಾರೆ ಅಂತ ನ್ಯೂಸ್ ಕೂಡ ಬರ್ತಿದೆ. ನ್ಯೂಸ್ ಏನಿದೆ ಆಲ್ಮೋಸ್ಟ್ ಕನ್ಫರ್ಮ್ ಕೂಡ ಆಗಿದೆ. ಆದರೆ ಈಗ ಸದ್ಯಕ್ಕೆ ಅವರು ಟೀಮಿಗೆ ಜಾಯ್ನ್ ಆದರೂ ಕೂಡ ಅಷ್ಟೇ ಪ್ರಾಕ್ಟೀಸ್ ಗೇಮ್ಸಲ್ಲಿ ಅವರು ಭಾಗವಹಿಸೋಕ್ಕಾಗೋದಿಲ್ಲ. ಏನಕ್ಕೆ ಅಂದರೆ ಇನ್ನೂ ಕೂಡ ಸ್ವಲ್ಪ ಅವರು ಕ್ಯೂರ್ ಆಗೋದಿದೆಯಂತೆ, ಅಂದರೆ ಇಂಜುರಿ ಆಗಿದ್ದಾರಲ್ಲ ಅದರಿಂದ ಸ್ವಲ್ಪ ಕ್ಯೂರ್ ಆದಮೇಲೆ ಅವರು ಪ್ರಾಕ್ಟೀಸ್ ಗೇಮ್ಸಿಗೆ ಜಾಯ್ನ್ ಕೂಡ ಆಗ್ಬೋದು ಅಲ್ಲಿ ತನಕ. ಹಾಗೆ ಕ್ಯಾಪ್ಟನ್ ಅಂತ ಇರ್ಬೋದು, ಕೆಲವೊಂದು ಸಜೆಷನ್ಸ್ ಅದು ಕೊಡ್ತಾ ಇರ್ಬೋದು. ಆದರೆ ಕೆಲವೊಂದು ಮ್ಯಾಚ್ ಈಗ ಫಸ್ಟ್ನೇ ಮ್ಯಾಚಿಗೆ ಅನ್ಅವೈಲಬಲ್ ಆಗ್ತಾರೆ, ಅದಾದಮೇಲೆ ಹೋಗ್ತಾ ಬೇರೆ ಮ್ಯಾಚಸ್ಗೆ ಅವರು ಜಾಯ್ನ್ ಆಗ್ಬೋದು. ಇನ್ನೇನು ಇಂಡಿಯಾಗೆ ಬಂದಿದ್ದಾರೆ ಅಂದರೆ ಆಲ್ಮೋಸ್ಟ್ ಇಲ್ಲಿ ಕನ್ಫರ್ಮು ಇನ್ನೊಂದು 2 ಮ್ಯಾಚ್ ತನಕ ಕೂರ್ಬೋದು. ಅದಾದಮೇಲೆ ಕ್ಯಾಪ್ಟನ್ ಆಗಿ ಜವಾಬ್ದಾರಿ ತಗೊಂಡು ಟೀಮನ್ನು ಇಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಇನ್ನು ಮೂರನೇ ಶಾಕಿಂಗ್ ಅಪ್ಡೇಟ್ ಕಡೆ ಹೋಗೋದಾದ್ರೆ, BCCI ಈಗ IPLಗೆ ಒಂದು ಶಾಕಿಂಗ್ ರೂಲ್ಸ್ ಅನ್ನ ಕೂಡ ಹಾಕ್ಬಿಟ್ಟಿದೆ. ಈ ರೂಲ್ಸ್ ಅನ್ನು ನೀವು ಈ ಸಲ ಫಾಲೋ ಮಾಡಲೇಬೇಕು ಅಂತ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಕೂಡ ಫಾರ್ವರ್ಡ್ ಕೂಡ ಮಾಡಿಬಿಟ್ಟಿದೆ. ಏನಂದ್ರೆ ಫಸ್ಟ್ನೇ ರೂಲ್ಸ್ ಕಡೆ ಹೋಗೋದಾದ್ರೆ, ಮ್ಯಾಚ್ ದಿನ ಯಾವ ಟೀಮ್ ಕೂಡ ಅಷ್ಟೇ ಪ್ರಾಕ್ಟೀಸ್ ಮಾಡಂಗಿಲ್ವಾ ಅಂತ. ಏನಕ್ಕೆ ಅಂದ್ರೆ ಇದು ಪಿಚ್ನ ಒಂದು ಕಂಡೀಷನ್ ಮೇಂಟೈನ್ ಮಾಡೋಕ್ಕೋಸ್ಕರ ಈ ಒಂದು ರೂಲ್ಸ್ನ ಈಗ ತಂದಿದ್ದೀವಿ ಅಂತ BCCI ಕೂಡ ಹೇಳ್ತಿದೆ. ಹಾಗಾಗಿ ಯಾವುದೇ ಮ್ಯಾಚ್ ಇರಲಿ ಆ ಮ್ಯಾಚ್ನಲ್ಲಿ ಅಂದರೆ ಹೆಂಗಾಗುತ್ತೆ ಅಂದರೆ, ಈಗ ಎಕ್ಸಾಮ್ ಸೆಂಟರ್ಗೆ ಹೋಗ್ಬಿಟ್ಟು ಅಲ್ಲಿ ಓದ್ಕೊಳ್ಳಂಗಿಲ್ಲ ಅಂತ ಕೆಲವೊಂದು ರೂಲ್ಸ್ಗಳು ಕೂಡ ಇರುತ್ತಲ್ಲ, ಅದೇ ರೀತಿ BCCI ಕೂಡ ಮಾಡಿರುವಂಥದ್ದು. ಇವತ್ತು ಮ್ಯಾಚ್ ನಡ್ತಿದೆ ಅಂದರೆ ಇವತ್ತು ಯಾವುದೇ ಕಾರಣಕ್ಕೂ ಆ ಪಿಚ್ಚಲ್ಲಿ ಗೇಮನ್ನು ಕೂಡ ಆಡಂಗಿಲ್ಲ, ಅದು ಕಂಡೀಷನ್ನ ಮೇಂಟೈನ್ ಮಾಡೋಕ್ಕಾಗುತ್ತೆ ಪಿಚ್ಚಿಂದ ಅಂತ ಒಂದು BCCI ರೂಲ್ಸನ್ನು ಕೊಡೋದಿದೆ. ಎರಡನೇ ರೂಲ್ಸ್ ಕಡೆ ಹೋಗೋದಾದ್ರೆ, ಈಗ 2 ಟೀಮ್ ಕೂಡ ಒಂದು ಪಿಚ್ಚಲ್ಲಿ ಪ್ರಾಕ್ಟೀಸ್ ಮಾಡ್ತಿದೆ ಅಂದರೆ ಆ ಪಿಚ್ಚನ್ನು ಶೇರ್ ಮಾಡ್ಕೊಳ್ಳಂಗಿಲ್ಲ. ಒಂದು ಟೀಮು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಮುಗಿಸಿದ ನಂತರ ಅದಾದಮೇಲೆ ಇನ್ನೊಂದು ಟೀಮಿಗೆ ಇನ್ನೊಂದು ಪಿಚ್ಚನ್ನು ಶೇರ್ ಕೂಡ ಮಾಡಬೇಕು. ಇಬ್ಬರು ಕೂಡ ಒಂದೇ ಪಿಚ್ಚನ್ನು ಶೇರ್ ಮಾಡ್ಕೊಂಡು ಗೇಮ್ ಮಾಡಂಗಿಲ್ಲ ಅಂದರೆ ಪ್ರಾಕ್ಟೀಸ್ ಮಾಡಂಗಿಲ್ಲ ಅಂತ ಇನ್ನೊಂದು ರೂಲ್ಸನ್ನು ಕೂಡ ಈಗ BCCI ತಗೊಂಬಂದಿದೆ. ಇನ್ನು ಮೂರನೇ ರೂಲ್ಸ್
ಕಡೆ ಹೋಗೋದಾದ್ರೆ ಪ್ಲೇಯರ್ಸ್ ಗಳು ಪ್ರಾಕ್ಟೀಸ್ ಮಾಡ್ಬೇಕಾದ್ರೂ ಕೂಡ ಅಷ್ಟೇ ಅವರಿಗೆ ಒಂದು ಬಸ್ ಅನ್ನ ಕೂಡ ಕೊಟ್ಟಿರ್ತಾರಲ್ಲ, ಆ ಬಸ್ ಅಲ್ಲೇ ಬರಬೇಕು, ಆ ಬಸ್ ಅಲ್ಲೇ ಹೋಗ್ಬೇಕು ಅಂತ ಒಂದು ರೂಲ್ಸ್ ಅನ್ನ ಕೂಡ ಮಾಡಿದ್ರೆ, ನೀವು ಯಾವ್ದು ಪ್ರೈವೇಟ್ ವೆಹಿಕಲ್ಸ್ ಅನ್ನ ಯೂಸ್ ಮಾಡಂಗಿಲ್ಲ. ಸೊ ಇದೊಂದು ರೂಲ್ಸ್ ಅನ್ನ ಕೂಡ ಈಗ ತಗೊಂಡ್ಬಂದಿದ್ದಾರೆ. ಅದಾದ್ಮೇಲೆ ಈಗ ಇನ್ನೊಂದು ರೂಲ್ಸ್ ಅನ್ನ ತಗೊಂಡ್ಬಂದಿದ್ದಾರೆ. ಅಂದ್ರೆ ಮುಂಚೆ ಏನಾಗುತ್ತೆ ಅಂದ್ರೆ ಈಗ ಪ್ಲೇಯರ್ಸ್ನ ಫ್ಯಾಮಿಲಿ ಆಗಿರ್ಬೋದು, ಅವರ ವೈಫ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರು ಡ್ರೆಸ್ಸಿಂಗ್ ರೂಮಿಗೆ ಎಂಟ್ರಿ ಇತ್ತು ಅನ್ಸುತ್ತೆ. ಆದರೆ ಈ ಸಲಿಂದ ಹೇಗೆ ಮಾಡಿದ್ದಾರೆ ಅಂದರೆ ಅವರು ಯಾವುದೇ ಕಾರಣಕ್ಕೂ ಡ್ರೆಸ್ಸಿಂಗ್ ರೂಮ್ಗೆ ಎಂಟ್ರಿ ಕೊಡೋ ಹಾಗಿಲ್ಲ. ಅವ್ರು ಏನೇಂದ್ರೂ ಕೂಡ VIP ಲಾಂಚ್ ಅಂತ ಇರುತ್ತೆ, ಅಂದರೆ ಗೆಸ್ಟ್ ಲಾಂಚ್ ಅಂತ ಇರುತ್ತಲ್ಲ, ಅಲ್ಲಿ ಮಾತ್ರ ಇರಬೇಕು. ಡ್ರೆಸ್ಸಿಂಗ್ ರೂಮಿಗೆ ಎಂಟ್ರಿ ಆಗಂಗಿಲ್ಲ, ಅಲ್ಲಿ ಬರೋಂಗಿಲ್ಲ ಅಂತ ಈ ಸಲ BCCI ಇನ್ನೊಂದು ರೂಲ್ಸ್ ಕೂಡ ಇಲ್ಲಿ ಹಾಗೆ ಇನ್ನೂ ಕೆಲವೊಂದು ರೂಲ್ಸನ್ನು ಕೂಡ ಅಪ್ಲೈ ಮಾಡಿದ್ರೆ ಅದರಲ್ಲಿ ನನಗೆ ಮೇನ್ ಅನಿಸಿದ್ದು ಈ 4 ರೂಲ್ಸ್ಗಳು ಈ ಸಲ BCCI IPLಗೆ ಅಂದರೆ IPL ಮ್ಯಾನೇಜ್ಮೆಂಟ್ ಮತ್ತು IPL ಟೀಮ್ಸ್ಗೆ ಈ ಸಲ ಹೊಸ ರೂಲ್ಸನ್ನು ಕೂಡ ಹಾಕಿದೆ. ಫ್ರೆಂಡ್ಸ್, ಈ ಸಲ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಗುಡ್ ಮೂವ್ ನ ಕೂಡ ತಗೊಂಡಿದ್ದಾರೆ. ಏನಂದ್ರೆ ಲಾಸ್ಟ್ ಕಾಲ್ ತೊಳಿತ ಪ್ರಕರಣದಲ್ಲಿ ಸುಮಾರು 11 ಜನ ಸತ್ತೋಗಿದಾರಲ್ಲ, ಸೊ ಅವರಿಗೋಸ್ಕರ, ಅವರ ನೆನಪಿಗೋಸ್ಕರ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಈ ಸಲ ಸುಮಾರು 11 ಸೀಟನ್ನ ಎಂಟಿ ಬಿಡಬೇಕು ಅಂತ ಈಗ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಒಂದು ಡಿಸಿಷನ್ ಕೂಡ ತಗೊಂಡಿದೆ. ಇದು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಒಂಥರ ಗುಡ್ ಮೂವ್, ಮತ್ತೆ RCBಗೆ ಒಂಥರ ಒಳ್ಳೆ ಹೆಸರು ತರೋ ನೇಮನ ಕೂಡ ಇಲ್ಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ಮಾಡ್ತಾ ಇರುವಂತದ್ದು. ಆಕ್ಚುಲಿ ತುಂಬಾ ಜನ ಅಂದ್ರೆ ಯಾರು ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ತರ ಕೂಡ ಒಂದು ಮಾಡ್ಬೋದು ಅಂತ. ಆದ್ರೆ ಈಗ ಕ್ರಿಕೆಟ್ ಅಸೋಸಿಯೇಷನ್ ಮತ್ತು RCB ಟೀಮ್ ಇದ ಒಂದು ಪ್ಲಾನ್ನ ಮಾಡಿಕೊಂಡು ಟೋಟಲ್ ಆಗಿ ಒಂದು 11 ಸೀಟ್ನ ಅಂದರೆ ಅವ್ರು ಬಂದು ಕೂತ್ಕೊಂಡು ನೋಡಲಿ ಅನ್ನೋ ಒಂದು ಉದ್ದೇಶದಿಂದ, ಅಂದರೆ ಅದು ಅಂದರೆ ಮ್ಯಾಚ್ ನೋಡೋಕ್ಕೆ, ಅಂದರೆ ಮ್ಯಾಚ್ ವಿನ್ನಿಂಗ್ ಸೆಲೆಬ್ರೇಷನ್ ನೋಡೋಕೆ ಬಂದವರು ಸತ್ತೋಗಿದ್ರಲ್ಲ, ಅಟ್ಲೀಸ್ಟ್ ಈ ಸಲಿನಾರು ಅವ್ರ ಆತ್ಮ ಬಂದಲ್ಲಿ ಕುತ್ಕೊಂಡು ನೋಡಲಿ ಅಂತ ಒಂದು ಸೀಟನ್ನು ಎಂಟಿ ಬಿಡೋ ಒಂದು ಪ್ಲಾನ್ನ ಕೂಡ ಮಾಡ್ಕೊಂಡಿದ್ದಾರೆ ಅಂತ. ಸೊ ನೋಡಬೇಕು ಅದೊಂದು ಹೈಲೈಟ್ ಆಗುತ್ತಾ ಏನೋ ಅಂತ. ನಿಮ್ಗೆ ಏನು ಅನ್ಸುತ್ತೆ, ಅದೊಂದು ಗುಡ್ ಮೂವ್ ಅನ್ಸುತ್ತಾ? ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನು ನೋಡಬೇಕು IPL ಸ್ಟಾರ್ಟ್ ಆಗೋಕ್ಕೆ ಐ ಥಿಂಕ್ ಇನ್ನೊಂದು 4 ದಿನನೋ 3 ದಿನ ಕೂಡ ಇದೆ. ಸ್ಟಾರ್ಟ್ ಆಗ್ಬಿಡ್ತು ಅಂದರೆ ಫುಲ್ ಹಬ್ಬಗರು, ಹೆಂಗೆ ಹೋಗುತ್ತೆ ಏನು ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನೋಡಬೇಕು ಫಸ್ಟ್ ಮ್ಯಾಚ್ ಇರೋದೇ RCB ಮತ್ತು SRH. ನೋಡ್ಬೇಕು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ, ಏನಾಗುತ್ತೆ ಅಂತ. ಈಗಾಗಲೇ ಕಂಪ್ಲೀಟ್ ವಿಡಿಯೋನ ಕೂಡ ಮಾಡಾಕಿದ್ದೀನಿ. SRH ಟೀಮ್ ರಿವ್ಯೂ ಕೂಡ ಮಾಡಿದ್ದೀನಿ, ಮತ್ತು RCBದು ಟೀಮ್ ರಿವ್ಯೂ ವಿಡಿಯೋ ಕೂಡ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಚಾನಲ್ ಚೆಕ್ ಮಾಡಿ ವಿಡಿಯೋನ ಕೂಡ ನೋಡಿ. ಅದಾದಮೇಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇದೇ ರೀತಿ IPLನ ಹೊಸ ಅಪ್ಡೇಟ್ಸ್ಗಳು ತಿಳಿಸ್ತಾನೆ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಡಿ. ಸಿಗೋಣ ಇನ್ನೊಂದು ಲೇಟೆಸ್ಟ್ ಅಪ್ಡೇಟ್ಸ್ನ ಜೊತೆಗೆ. ಜೈ ಹಿಂದ್, ವಂದೇ ಮಾತರಂ.